ಇದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ, ನೋಡೋಣ. ಮಂಡ್ಯದ ರಾಜಕೀಯ ತಂತ್ರಗಾರಿಕೆಯನ್ನ ಬಲ್ಲಂತಹ ಎಸ್ಎಂ ಕೃಷ್ಣ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಸುಮಲತಾ ಅಂಬರೀಶ್ ಅವರು ಸುದೀರ್ಘವಾಗಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಮಂಡ್ಯ ಎಲೆಕ್ಷನ್ ನಲ್ಲಿ ಬೆಂಬಲ ನೀಡುವಂತೆ ಎಸ್ಎಂ ಕೃಷ್ಣಗೆ ಸುಮಲತಾ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ. ಸುಮಲತಾಗೆ ಬೆಂಬಲ ಕೊಡ್ತಾರಾ ಹಾಗಾದ್ರೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅನ್ನುವಂತಹ ಪ್ರಶ್ನೆ ಈಗಾಗಲೇ ಪಕ್ಷೇತರರಾಗಿ ಇನ್ನೇನು 18ನೇ ತಾರೀಕು ಅಧಿಕೃತವಾಗಿ ಅವರು ಪಕ್ಷೇತರವಾಗಿ ಕಣಕ್ಕಿಳಿತಾರಾ ಇಲ್ಲೋ ಅನ್ನೋದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಬೇಕಾಗಿರುವಂತಹ ಬೆನ್ನಲ್ಲೇ ಎಸ್ಎಂ ಕೃಷ್ಣ ಮನೆಗೆ ಭೇಟಿ ಕೊಟ್ಟಿರೋದು ಸಾಕಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಸ್ವಲ್ಪ ಸೈಡ್ ಕೊಡಿ ನೀವು. ಸಾಹೇಬರು ಕಾಯ್ತಾವ್ರೆ, ಸ್ವಲ್ಪ ದಾರಿ ಬಿಡಿ ಫಸ್ಟ್, ಆಮೇಲೆ ಈಚೆ ಬರೋವಾಗ ಮಾಡ್ಕೊಳ್ಳಿ. ಬೀಳ್ತೀರಾ ಹಿಂದೆ. ಇನ್ನಿಷ್ಟು ಅಪ್ಡೇಟ್ಸ್ ಅನ್ನ ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ರವೀಶ್ ಇದ್ದಾರೆ. ರವೀಶ್, ಮಂಡ್ಯ ಕ್ಷೇತ್ರ ಪ್ರಚಾರಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಕೊಟ್ಟು ಸದಾಶಿವನಗರದಲ್ಲಿರುವಂತಹ ಎಸ್ಎಂ ಕೃಷ್ಣ ಮನೆಗೆ ಈಗಷ್ಟೇ ಸುಮಲತಾ ಅವರು ಭೇಟಿ ಕೊಟ್ಟಿದ್ದಾರೆ. ಈ ಭೇಟಿಯ ಉದ್ದೇಶ ಏನು, ಹಾಗೆ ಯಾವ ರೀತಿ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದೆ ಈ ಭೇಟಿ? ಶಕುಂತಲಾ, ಪ್ರಮುಖವಾಗಿರ್ತಕ್ಕಂಥದ್ದು ಮೊನ್ನೆಯಷ್ಟೇ ಎಸ್ ಎಂ ಕೃಷ್ಣ ಅವರು ಕೂಡ ಸ್ಪಷ್ಟಪಡಿಸಿದ್ರು. ಅಂದ್ರೆ ಎಸ್ ಎಂ ಕೃಷ್ಣ ಅವರು ಸ್ಪಷ್ಟಪಡಿಸಿದ ಸಂದರ್ಭದಲ್ಲಿ ನನ್ನ ನಿರ್ಧಾರವನ್ನ, ನನ್ನ ನಿಲುವನ್ನ ಇನ್ನೆರಡು ಮೂರು ದಿನಗಳು ಕೂಡ ತಿಳಿಸ್ತೇನೆ ಅಂತ ಕೂಡ ಹೇಳಿದ್ರು. ಅಂದ್ರೆ ಅಶೋಕ್ ರವರು ಭೇಟಿಯಾದಂತಹ ಸಂದರ್ಭದಲ್ಲಿ ಇವತ್ತು ಸುಮಲತಾ ಅಂಬರೀಶ್ ಅವರು ಕೂಡ ಭೇಟಿಯಾಗಿರ್ತಕ್ಕಂಥದ್ದು ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಅಂದ್ರೆ ಮಂಡ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ಬಿಜೆಪಿಯ ಬೆಂಬಲಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅವರು ಎಸ್ ಎಂ ಕೃಷ್ಣ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನು ಕೂಡ ಆರಂಭಿಸಿದ್ದಾರೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸುಮಲತಾ ಅವರು ಪಕ್ಷೇತರಾಗಿ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಬಿಜೆಪಿ ಬೆಂಬಲ ಕೊಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಕೂಡ ಎಸ್ ಎಂ ಕೃಷ್ಣ ಅವರ ಸಲಹೆಯನ್ನು ಕೂಡ ರಾಜ್ಯ ಬಿಜೆಪಿ ನಾಯಕರು ಕೂಡ ಪಡೆಯುತ್ತಾರೆ. ಹಾಗಾಗಿ ಇವತ್ತಿನ ಈ ಒಂದು ಮಾತುಕತೆ ಏನಿದೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಸುಮಲತಾ ಅವರಿಗೆ ಯಾವ ವಿಚಾರವನ್ನು ಕೂಡ ಎಸ್ ಎಂ ಕೃಷ್ಣ ಅವರು ತಿಳಿಸ್ತಾರೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಈಗಷ್ಟೇ ಮಾತುಕತೆ ಆರಂಭವಾಗಿದೆ ಅಂತಾನೆ ಹೇಳ್ಬೋದು ಶಕುಂತಲಾ. ಅಂಬರೀಶ್ ಕುಟುಂಬಕ್ಕೆ ಒಂದ್ ರೀತಿ ತುಂಬಾನೇ ಹತ್ರವಾಗಿದ್ದಂತವ್ರು ಎಸ್ ಎಂ ಕೃಷ್ಣ ಅವರಿಗಾಗಲೇ ಯಡಿಯೂರಪ್ಪನವರು ಬಹಿರಂಗವಾಗಿ ಆಹ್ವಾನವನ್ನು ಕೊಟ್ಟಿದ್ದಾರೆ. ಸುಮಲತಾ ಅವರು ಬಿಜೆಪಿಗೆ ಬರಬಹುದು ಅಂತ. ಮತ್ತೊಂದು ಕಡೆ ಆರ್ ಅಶೋಕ್ ರವರು ಕೂಡ ಭೇಟಿ ಮಾಡಿ ಮನವೊಲಿಸೋ ತಂತ್ರಗಾರಿಕೆ ಕೂಡ ನಡೆಸಿದ್ದಾರೆ. ಅಂದ್ರೆ ಇವತ್ತಿನ ಮಾತುಕತೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಒಂದು ವೇಳೆ ಏನಾದ್ರೂ ಎಸ್ ಎಂ ಕೃಷ್ಣ ಅವರು ಬೆಂಬಲ ಕೊಡೋದೇ ಆದ್ರೆ ನೆಕ್ಸ್ಟ್ ಏನೇನಾಗಬಹುದು? ಶಕುಂತಲಾ, ಪ್ರಮುಖವಾಗಿರ್ತಕ್ಕಂಥದ್ದು ಬಿಜೆಪಿಯ ಸೇರ್ಪಡೆಗೆ ಇನ್ನೂ ಕೂಡ ಸುಮಲತಾ ಅವರು ನಿರ್ಧಾರ ಮಾಡಿಲ್ಲ. ಅದ್ರ ಬಗ್ಗೆ ಯಾವುದೇ ರೀತಿಯ ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿಲ್ಲ. ಹಾಗಾಗಿ 18ನೇ ತಾರೀಕು ಅವರು ತಮ್ಮ ಸ್ಪಷ್ಟ ನಿರ್ಧಾರವನ್ನು ಕೂಡ ಹೊರ ಹಾಕ್ತಾನೆ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಪ್ರಮುಖವಾಗಿರ್ತಕ್ಕಂಥ ಈ ಹಿಂದೆ ಎಸ್ ಎಂ ಕೃಷ್ಣ ಅವರು ಕೂಡ ಹೇಳಿದ್ರು, ಅಂಬರೀಶ್ ರವರನ್ನ ಕಾಂಗ್ರೆಸ್ಗೆ ಕರೆತರುವಲ್ಲಿ ನಾನು ಕೂಡ ಒಬ್ಬನಾಗಿದ್ದೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಅದಾದ ನಂತರ ಅವರ ದಾರಿ ಬೇರೆ ಬೇರೆ ಆಗಿತ್ತು ಅನ್ನೋ ಮಾತುಗಳನ್ನು ಕೂಡ ಎಸ್ ಎಂ ಕೃಷ್ಣ ಅವರು ಹೇಳ್ತಾ ಇದ್ರು. ಇವತ್ತಿನ ಸಭೆಯಲ್ಲಿ ಸುಮಲತಾ ಅವ್ರನ್ನ ಏನಾದ್ರೂ ಮನವೊಲಿಸ್ತಾರೋ ಅಥವಾ ಪಕ್ಷೇತರಾಗಿ ನಿಂತ ಸಂದರ್ಭದಲ್ಲೂ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಸಪೋರ್ಟ್ ಅನ್ನ ಮಾಡ್ತಾರೋ ಏನೋ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಎಸ್ ಎಂ ಕೃಷ್ಣ ಅವರು ಕೂಡ ಹೇಳಿದ್ರು, ಇನ್ನೆರಡು ದಿನಗಳಲ್ಲಿ ನನ್ನ ನಿಲುವನ್ನು ಕೂಡ ಹೇಳ್ತೇನೆ ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಅಂತ. ಇಲ್ಲಿ ಮಾತುಕತೆಯಾದ ಬಳಿಕ ಯಡಿಯೂರಪ್ಪನವ್ರ ಜೊತೆ ಕೂಡ ಮಾತುಕತೆಯನ್ನು ಕೂಡ ನಡೆಸ್ತಾರೆ. ಅದಾದ ಬಳಿಕ ರಾಜ್ಯ ಬಿಜೆಪಿ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬರುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಕ್ಬೇಕು, ಸುಮಲತಾ ಅವರಿಗೆ ಇದು ಮಾಡಬೇಕು ಅಂತ. ಈಗ ನಾನು ಓಕೆ ರವೀಶ್, ಹಾಗೆ ಇವತ್ತಿನ ಭೇಟಿ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇರೋದೇನಂದ್ರೆ ಒಂದು ಪಕ್ಷೇತರರಾಗಿ ಕಣಕ್ಕಿಳಿತಾರಾ ಅಥವಾ ಬಿಜೆಪಿಯಿಂದ ಕಣಕ್ಕಿಳಿತಾರಾ ಅನ್ನುವಂಥದ್ದು. ಅಂದ್ರೆ ಇವತ್ತಿನ ಭೇಟಿ ಮೂಲಕ ಸ್ಪಷ್ಟ ಚಿತ್ರಣ ಹೊರಬೀಳಬಹುದಾ ಅಂತ?
ಖಂಡಿತವಾಗಿ ಕೂಡ ಸುಮಲತಾ ಅಂಬರೀಶ್ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ 18ನೇ ತಾರೀಕು ನನ್ನ ನಿಲುವು ಏನಿದೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸ್ತೀನಿ ಅಂತ. ಹಾಗಾಗಿ 18ನೇ ತಾರೀಕು ತನಕ ಕೂಡ ಕಾಯಬೇಕಾಗಿದೆ. ಈಗ ಬರ್ತಾ ಇರತಕ್ಕಂತ ಮಾಹಿತಿಗಳ ಪ್ರಕಾರ ಎಲ್ಲೋ ಒಂದ್ ಕಡೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡೋದು ಖಚಿತ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಬಿಜೆಪಿ ಬೆಂಬಲ ಹೇಗಿರುತ್ತೆ, ಬಿಜೆಪಿ ಸಪೋರ್ಟ್ ಮಾಡೋದು ಹೇಗಿರುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ 18ನೇ ತಾರೀಕು ಒಂದು ಚುನಾವಣಾ ಸಮಿತಿ ಸಭೆಯೂ ಕೂಡ ದೆಹಲಿಯಲ್ಲಿ ನಡೆಯುತ್ತೆ. ಹಾಗಾಗಿ ಆ ಒಂದು ಸಭೆಯಲ್ಲಿ ಒಂದು ಮಂಡ್ಯ ವಿಚಾರವಾಗಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ಹಾಗಾಗಿ ಇವತ್ತು ಸಂಜೆ ಒಳಗಡೆ ಎಸ್ ಎಂ ಕೃಷ್ಣ ಅವರು ಕೂಡ ತಮ್ಮ ನಿಲುವನ್ನು ಕೂಡ ಪ್ರಕಟಿಸ್ತಾರೆ. ಅದಾದ ಬಳಿಕ ರಾಜ್ಯ ನಾಯಕರು ಕೂಡ ಇದೇ ಭಾನುವಾರ ಕೋರ್ ಕಮಿಟಿ ಸಭೆಯು ಕೂಡ ಇದೆ. ಕೋರ್ ಕಮಿಟಿ ಸಭೆಯಲ್ಲಿ ಕೂಡ ಚರ್ಚೆ ಮಾಡಿ ಆ ಒಂದು ಸೋಮವಾರದ ಒಳಗಡೆ ಇದು ಬಗ್ಗೆ ಒಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಸೋಮವಾರದ ತನಕ ಕಾಯಲೇಬೇಕಾಗುತ್ತೆ ಶಕುಂತಲಾ. ಓಕೆ, ಥ್ಯಾಂಕ್ ಯು ರವೀಶ್, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.